4 ಲಕ್ಷ ರೂಪಾಯಿ ಕೊಡದೆ ವಂಚನೆ ಮಾಡಿದ್ರ ಗೋಲ್ಡ್ ಸುರೇಶ್ ಅನ್ನುವಂಥ ಪ್ರಶ್ನೆಯೊಂದು ಮೂಡ್ತಾ ಇದೆ. ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಕೇಬಲ್ ಚಾನೆಲ್ ಸೆಟಪ್ ಮಾಡಿಕೊಡ್ತೀನಿ ಅಂತ ಹೇಳಿ ನನಗೆ ವಂಚನೆ ಮಾಡಿದ್ದಾರೆ ಅಂತ ವ್ಯಕ್ತಿಯೊಬ್ಬರು ಅವರ ವಿರುದ್ಧ ಆರೋಪ ಮಾಡಿದ್ದಾರೆ. ಗೋಲ್ಡ್ ಸುರೇಶ್ ವಿರುದ್ಧ ಮೈನುದ್ದೀನ್ ಎಂಬವರು ಈ ಗಂಭೀರ ಆರೋಪವನ್ನು ಮಾಡಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಮೈನುದ್ದೀನ್ ಈ ಆರೋಪ ಮಾಡಿದ್ದಾರೆ. ನನಗೆ 4 ಲಕ್ಷ ದುಡ್ಡು ವಾಪಸ್ ಕೊಡದೆ ಸುರೇಶ್ ಅವರು ಯಾಮಾರಿಸಿದ್ದಾರೆ ಅನ್ನೋ ಆರೋಪವನ್ನು ಅವರು ಮಾಡ್ತಾ ಇರೋದು. ಸ್ಪರ್ಧಿ ಗೋಲ್ಡ್ ಸುರೇಶ್ ಅನ್ನೋರ ಬಗ್ಗೆ ಇವತ್ತೇನೋ ಒಂದು ಸುದ್ದಿ ಹರಿದಾಡ್ತಾ ಇದೆ. ನಾವು 2017ರಲ್ಲಿ ಮೈನುದ್ದೀನ್ ಚಾನಲ್ ಮಾಡ್ತೀವಿ ಅಂತ ಹೇಳಿದಾಗ ಸುರೇಶ್ ಅಣ್ಣವ್ರನ್ನ ನಾವು ಕರ್ಕೊಂಬಂದು ಇಲ್ಲಿ ವರ್ಕ್ ಮಾಡೋಕ್ಕೆ ಇದು ಮಾಡಿದ್ವಿ. ಬಟ್ ಆದರೆ ಅಲ್ಲಿ ಕೆಲವು ಕಾರಣಾಂತರಗಳಿಂದ ವರ್ಕ್ ಸ್ಟಾಪ್ ಆಯಿತು. ಅವರಿಗೆ ಒಂದಿಷ್ಟು ಅನಾರೋಗ್ಯದ ಕಾರಣ ಆ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದಾದ ನಂತರ ನಾವು 2018ರಲ್ಲಿ ನಾವು ಬೆಂಗಳೂರಿಗೆ ಹೋಗಿದ್ವಿ. ಅವ್ರನ್ನ ಭೇಟಿಯಾಗಿ 1 ಲಕ್ಷ ರೂಪಾಯಿ ಕ್ಯಾಶ್ನ ಇಸ್ಕೊಂಬಂದಿದ್ದೀವಿ. ಅದಾದ ನಂತರ ಮತ್ತೆ 1 ಲಕ್ಷ ಕೊಟ್ಟಿದ್ದಾರೆ. ಅದಾದ ನಂತರ ಮೊನ್ನೆ ರೀಸೆಂಟಾಗಿ 50,000 ರೂಪಾಯಿ ಅಮೌಂಟ್ನ ನನಗೆ ಅಕೌಂಟಿಗೆ ಹಾಕಿದ್ದಾರೆ. ನಾನು ಅದನ್ನು ಮೈನುದ್ದೀನ್ ಅವರಿಗೂ ಸಬ್ಮಿಟ್ ಮಾಡಿದ್ದೀನಿ. ಇದು ಏನು ಇಷ್ಟು ಡಿಲೇ ಆಯ್ತಂದರೆ, ಈಗ 2017ರಲ್ಲಿ ವ್ಯವಹಾರ ಮಾಡಿದ ಮೇಲೆ ಅವರು ನಮ್ಮ ಕಾಂಟ್ಯಾಕ್ಟ್ ಸಿಗಲಿಲ್ಲ. ಕಾಂಟ್ಯಾಕ್ಟ್ ಸಿಗದೇ ಇದ್ದಾಗ ಅವರು ಬಿಗ್ ಬಾಸಿಗೆ ಬಂದ ನಂತರ ನಾವು ಒಂದಿಷ್ಟು ವೀಡಿಯೋಗಳನ್ನ ನೋಡ್ತಾ ಇದ್ದಾಗ ಇವರು ನಮ್ಮ ಸುರೇಶ್ ಅವರು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸಲ್ಲಿದ್ದಾರೆ ಅಂತ ಗೊತ್ತಾಯಿತು. ಅದಾದ ನಂತರ ನಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ಟಿದ್ದು ನಮ್ಮ ನ್ಯೂಸ್ ಫಸ್ಟ್ನ ಜಿಲ್ಲಾ ವರದಿಗಾರರಾಗಿರ್ತಕ್ಕಂಥ ಶ್ರೀಕಾಂತ್ ಸಾವೂರ್ ಅಂತೇಳಿ ಅವರು ನಮ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ಅದಾದ ನಂತರ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಮಾಡಿದ ಮೇಲೆ ಅವರು ಆಯಿತು, ಇಷ್ಟು ದಿನ ನನಗೆ ಇದಾಗಿರಲಿಲ್ಲ, ಹಾಗಾಗಿ ನಾನು ಏನು ನಿಮ್ಮ ಅಮೌಂಟನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡ್ತೀವಿ ಅಂತ ಹೇಳಿದರು. ಮೊನ್ನೆ ರೀಸೆಂಟಾಗಿ ಒಂದು 15 ಡೇಸ್ ಬ್ಯಾಕ್ 50,000 ರೂಪಾಯಿನ ಅಮೌಂಟ್ ಹಾಕಿದ್ದಾರೆ. ಅದನ್ನು ಮೈನುದ್ದೀನ್ ಅವ್ರ ಖಾತೆಗೆ ಜಮಾ ಮಾಡಿದ್ದೀವಿ. ಇನ್ನೂ ಉಳಿದಿರ್ತಕ್ಕಂಥ ಅಮೌಂಟನ್ನು ಈ ತಿಂಗಳೊಳಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಯಾರು ಇದನ್ನು ಅನ್ಯತಾ ಭಾವಿಸ್ಬಾರ್ದು ಅಂತೇಳಿ. ಇನ್ನು ಆರೋಪ ಮಾಡಿದವರೇ ಈಗ ಮಾತನಾಡ್ತಿದ್ದಾರೆ, ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ವಿಚಾರವನ್ನು ಬೆಳೆಸಬೇಡಿ ಅಂತ ಅವ್ರು ಹೇಳ್ತಿದ್ದಾರೆ. ಒಂದು 50,000 ಕೊಟ್ಟಿದ್ದಾರೆ, ಇನ್ನೊಂದಿಷ್ಟು ಪೆಂಡಿಂಗ್ ಇದೆ, ದುಡ್ಡು ವಾಪಸ್ ಕೊಡ್ತೀನಿ ಅಂತ ಅವರೇ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಈ ವಿವಾದವನ್ನು ಬೆಳೆಸಬೇಡಿ ಅಂತ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.